ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೇನೆ. ನೋಡಿ, ಇವತ್ತು ಜರ್ಮನಿಯಲ್ಲಿ ಎಷ್ಟು ಸ್ನೋ ಬಿದ್ದಿದೆ ಅಂತ ಹೇಳಿ. -2 ಇತ್ತು. -2 ಅಂತ ಅನ್ನಿಸ್ತಾನೇ ಇರಲಿಲ್ಲ. -10 ಥರ ಅನ್ನಿಸ್ತಿತ್ತು. ನೋಡಿ, ಇಲ್ಲಿ ಮರದ ಮೇಲೆ, ಎಲೆಗಳ ಮೇಲೆ, ಬಳ್ಳಿಗಳ ಮೇಲೆ ಎಲ್ಲ ಹೂ ಬಿದ್ದ ಹಾಗೆ ಸ್ನೋ ಬಿದ್ದಿದೆ. ಈ ಮಾರ್ಗದ ಮೇಲೆ ನೋಡಿ ಅಂತೆ ಸ್ನೋ ಕರಗಿ ಕಪ್ಪಾಗಿ ಹೋಗಿದೆ. ಸೊ ಅದು ಮಾರ್ಗದ ಮೇಲಿನ ಕೊಳೆ ಆಯಿತಾ. ನೋಡಿ, ಇಲ್ಲಿ ಈ ಮರದ ಮೇಲೆ ಎಷ್ಟು ಚೆನ್ನಾಗಿ ಬಿದ್ದಿದೆ ಸ್ನೋ. ತುಂಬ ಚೆಂದ ಬಿದ್ದಿದೆ, ನೋಡಲಿಕ್ಕೆ ತುಂಬ ಚೆಂದ ಅನ್ನಿಸ್ತದೆ. ಈ ಕಾರುಗಳ ಮೇಲೆ ಸಹ ಹಾಗೆ ಒಂದು ಶೀಟ್ ಹೊದ್ದು ಇಟ್ಟ ಹಾಗೆ ಉಂಟು ಸ್ನೋದು ಕವರ್. ಹೀಗೆ ಮುಂದೆ ಹೋಗ್ತಾ ಇದ್ದರೆ ನೋಡಿ, ಇಲ್ಲಿ ಈ ಕಸದ ಬುಟ್ಟಿಗಳ ಮೇಲೆ ಸಹ ಹಾಗೆ ಎಷ್ಟು ಸ್ನೋ ಬಿದ್ದಿದೆ. ಸೊ ಇದಕ್ಕೆ ಮಿಲ್ಟೋನ್ ಅಂತ ಹೇಳ್ತಾರೆ ಜರ್ಮನ್ ಭಾಷೆಯಲ್ಲಿ. ಸೊ ಹೀಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ಈ ಕಾರ್ ಮೇಲೆ ನೋಡಿ ಎಷ್ಟು ಚೆಂದಾಗಿ ಬಿದ್ದಿದೆ. ಪ್ರಾಯಶಃ ಅವರಿಗೆ ಬಂದು ಇದು ತೆಗಿಬೇಕಂದ್ರೆ ಸ್ವಲ್ಪ ಕಷ್ಟವೇ, ತುಂಬ ಹೊತ್ತು ತಗೊಳ್ತದೆ. ಅದು ತುಂಬ ಗಟ್ಟಿ ಸಹ ಆಗಿರ್ತದೆ. -3-4 ಇದ್ದಾಗ ನೋಡಿ, ಇಲ್ಲಿ ಪಾರ್ಕಲ್ಲಿ ಸಹ ಹಾಗೆ ಯಾರು ಜನ ಇಲ್ಲ ಆಯಿತಾ. ಯಾರಾದರೂ ಬಂದರೆ ಅದನ್ನು ಡಿಸ್ಟರ್ಬ್ ಮಾಡ್ತಾರೆ, ಸ್ನೋವನ್ನು ಡಿಸ್ಟರ್ಬ್ ಮಾಡ್ತಾರೆ. ಅಂದರೆ ಆಟ ಆಡ್ತಾರೆ, ಅದರಲ್ಲಿದ್ದ ಸ್ನೋವನ್ನೆಲ್ಲ ತೆಗೆದು ಸ್ನೋಮ್ಯಾನ್ ಎಲ್ಲ ಮಾಡ್ತಾರೆ. ಇದು ಸಹ ಹಾಗೆ ನೋಡಿ, ಒಂದು ಡಿಸ್ಟರ್ಬ್ ಆಗದ ಜಾಗ. ಒಂಥರ ತುಂಬ ಚೆಂದ ಇತ್ತು, ವ್ಯೂ ತೆಗಿಲಿಕ್ಕೆ ಭಾರಿ ಚೆಂದ ಕಾಣ್ತಿತ್ತು. ಸೊ ಇಲ್ಲಿ ನೋಡಿ, ಅಲ್ಲಿ ಒಂದು ಬ್ಯಾಂಕ್ ಮೇಲೆ ಎಷ್ಟು ಚೆಂದಾಗಿ ಬಿದ್ದಿದೆ ಅಂತ ಹೇಳಿ ಸ್ನೋ. ಸೊ ಬ್ಯಾಂಕ್ ಅಂತ ಹೇಳ್ತಾರೆ. ಸೊ ಹಾಗೆ ಮುಂದಕ್ಕೆ ನಡೀತಾ ಇದ್ದರೆ ಇದು ಆ್ಯಕ್ಚುಲಿ 30 ಝೋನ್ ಆಯಿತಾ. ಈ 30 ಝೋನಲ್ಲಿ ಕಾರ್ಗಳೆಲ್ಲ ತುಂಬ ಸ್ಲೋ ಆಗಿ ಹೋಗೋದು. ಸೊ ಈಗ ನೋಡಿ ಅಂತೆ ಈ ಸ್ನೋದ ಮುದ್ದೆಯಲ್ಲಿ ಕಾಲನ್ನು ಇಡ್ತಾ ಇದ್ದೇನೆ, ಎಷ್ಟು ಡೀಪಾಗಿ ಉಂಟು ಅಂತ ನೋಡುವ ಅಂತ ಹೇಳಿ. ಬಟ್ ನನಗೆ ಹೆದರಿಕೆ ಆಯಿತು, ಪಕ್ಕ ಎಲ್ಲಾದರೂ ಅಲ್ಲಿ ಸಿಕ್ಕಾದರೆ ಅಂತ ಹೇಳಿ. ಸೊ ಹಾಗೆ ಮುಂದಕ್ಕೆ ನಡೀತಾ ಹೋಗ್ತಾ ಇದ್ದೇನೆ. ಆ್ಯಕ್ಚುಲಿ ಈ ರೋಡ್ ಸೈಡಲ್ಲಿ ಅಂತ ಹೇಳಿದರೆ ಈ ಫೂಸ್ಗänger ಸ್ಟ್ರಾಸೆ ಅಂತ ಉಂಟಲ್ಲ, ಇದನ್ನು ಒಂದು ಮಷಿನ್ ಬಂದು ತೆಗಿತದೆ. ಸೊ ಆ ಮಷಿನನ್ನು ಈಗ ತೋರಿಸ್ತೇನೆ. ಸೊ ಆ್ಯಕ್ಚುಲಿ ಅವರು ಅದನ್ನು ರೆಸ್ಪಾನ್ಸಿಬಿಲಿಟಿಯಲ್ಲಿ ತೆಗಿಬೇಕಾಗ್ತದೆ. ಸ್ನೋದಲ್ಲಿ ಬಂದು ಯಾರಾದರೂ ಬಿದ್ದರೆ ಪ್ರಾಬ್ಲಮ್ ಆಗ್ತದೆ ಜರ್ಮನಿಯಲ್ಲಿ. ಅಂದರೆ ಅವರು ಕೇಸ್ ಹಾಕಿದರೆ, ಪಕ್ಕ ಕೇಸ್ ಹಾಕಿದರೆ ಪರವಾಗಿಲ್ಲ ಹಾಗೆ. ಸೊ ನೋಡಿ, ತೋರಿಸ್ತೇನೆ ಹೇಗೆ ಆ ಮಷಿನ್ ನೋಡಿ, ಅಲ್ಲೊಂದು ಮಷಿನ್ ಬರ್ತಾ ಉಂಟು. ಆ ಮಷಿನ್ ಸ್ನೋವನ್ನು ತೆಗಿತದೆ. ಸೈಡಿಗಿದ್ದ ಸ್ನೋ ಎಲ್ಲ ತೆಗಿತಾರೆ.